ನಮಸ್ಕಾರ ಮೇಷರಾಶಿಯವರೇ, ನವೆಂಬರ್ 2025 ತಿಂಗಳು ನಿಮಗೆ ಯಾವ ಹೊಸ ಅವಕಾಶ, ಯಾವ ಪರೀಕ್ಷೆಗಳು ಮತ್ತು ಯಾವ ಕರ್ಮಪಾಠಗಳನ್ನು ತರ್ತಾ ಇದೆ ಅಂತ ಟ್ಯಾರೋ ಕಾರ್ಡ್ಗಳ ಮೂಲಕ ನಿಮ್ಮ ನವೆಂಬರ್ 2025 ತಿಂಗಳ ಭವಿಷ್ಯನ ನೋಡೋಣ. ವಿಡಿಯೋನ ಅಂತ್ಯದವರೆಗೆ ನೋಡಬೇಕು ಅಂತ ಕೇಳ್ಕೊತೀನಿ. ಸ್ಪಿರಿಚುವಲ್ ಗೈಡೆನ್ಸ್ನ ಖಂಡಿತ ಮಿಸ್ ಮಾಡ್ಕೊಳ್ಬೇಡಿ. ಯಾರಾದರೂ ನಮ್ಮ ಚಾನಲ್ಗೆ ಮೊದಲನೇ ಸಾರ್ತಿ ಬಂದಿದ್ರೆ ದಯಮಾಡಿ ವೀಕ್ಷಕರೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಅಂತ ಕೇಳ್ಕೊತೀನಿ. ಓವರಾಲ್ ಎನರ್ಜಿನ ದಿ ಎಂಪರರ್, ನೈಟ್ ಆಫ್ ವಾಂಡ್ಸ್ ಮತ್ತು ಜಸ್ಟಿಸ್ ಈ ಕಾರ್ಡ್ಗಳ ಮೂಲಕ ನೋಡೋಣ. ಈ ತಿಂಗಳಲ್ಲಿ ಓವರಾಲ್ ಎನರ್ಜಿ ಲೀಡರ್ಶಿಪ್ ಮತ್ತು ಸ್ವಲ್ಪ ಆ್ಯಕ್ಷನ್ ಆಗಿದೆ. ಕಾರ್ಮಿಕ್ ಬ್ಯಾಲೆನ್ಸ್ ಇದೆ, ಅಂದರೆ ನಿಮ್ಮ ಹೋದ ಜನ್ಮದ ಕರ್ಮದ ಅಕೌಂಟ್ಗಳಿಂದ ನಿಮಗೆ ಕೆಲವೊಂದು ಶಿಕ್ಷೆಗಳಾಗಲಿ ಅಥವಾ ಕೆಲವೊಂದು ಬ್ಲೆಸ್ಸಿಂಗ್ಸ್ಗಳಾಗಲಿ ಬರ್ತಾ ಇದೆ. ದಿ ಎಂಪರರ್ ಈ ಕಾರ್ಡ್ ಏನು ಹೇಳ್ತಾ ಇದೆ ಅಂತಂದರೆ, ನಿಮ್ಮ ಸ್ವಂತ ಪವರ್ ಏನಿದೆ, ಅಂದರೆ ನಿಮ್ಮ ಸ್ವಂತಕ್ಕೆ ಏನಿದೆ ಅದನ್ನು ನೀವು ತಿಳ್ಕೊಳ್ಳಿ. ಏನಂತ ಡಿಸಿಪ್ಲಿನ್ನ ಜಾಸ್ತಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಇದು ನಿಮಗೆ ತುಂಬ ರೆಸ್ಪಾನ್ಸಿಬಿಲಿಟಿನ ಕೊಡ್ತಾ ಇದೆ ಮತ್ತು ಸ್ಟೆಬಿಲಿಟಿ ಕೂಡ ಕೊಡ್ತಾ ಇದೆ. ನೈಟ್ ಆಫ್ ವಾಂಡ್ಸ್ ಏನು ಹೇಳ್ತಾ ಇದೆ, ನಿಮ್ಮ ಅಡ್ವೆಂಚರಸ್ ಎನರ್ಜಿ, ಅಂದರೆ ನಿಮಗೆ ಎಲ್ಲೋ ಹೋಗಬೇಕು ಅಂತ ಆಸೆ ಇದೆ, ಯಾವುದೋ ವಿಚಾರಗಳನ್ನು ಸ್ವಲ್ಪ ತಿಳ್ಕೊಳ್ಬೇಕು ಅಂತ ಆಸೆ ಇದೆ. ಸೊ ಈ ಅಡ್ವೆಂಚರಸ್ ಎನರ್ಜಿ ಏನಿದೆ ಇದನ್ನು ನೀವು ಮುಂದುವರಿಸ್ಬೋದು. ನೀವು ಏನಾದರೂ ಪ್ರಾಜೆಕ್ಟ್ಗಳಾಗಲಿ ಅಥವಾ ಸ್ವಲ್ಪ ಡಿಸಿಷನ್ ತಗೊಂಡು ಸ್ವಲ್ಪ ಬೋಲ್ಡಾಗಿ ಮೂವ್ ಆಗಬೇಕು ಅಂತ ಆಗಲಿ, ಏನೇ ಇರಲಿ ನೀವು ಮುಂದುವರಿಬೋದು ಅಂತ ಈ ಕಾರ್ಡಿನಲ್ಲಿ ಬರ್ತಿರೋ ಎನರ್ಜಿ ಹೇಳ್ತಾ ಇದೆ. ಮೂರನೇ ಕಾರ್ಡು ನಿಮ್ಮ ಓವರಾಲ್ ಎನರ್ಜಿ ಯಾವುದಿದೆ, ಜಸ್ಟಿಸ್. ಇದು ಹೇಳ್ತಾ ಇದೆ, ಆಗಲೇ ಹೇಳ್ದಂಗೆ ನಿಮ್ಮ ಹೋದ ಜನ್ಮದ ಕಾರ್ಮಿಕ್ ಬ್ಯಾಲೆನ್ಸ್ಗಳು, ಅಂದರೆ ನಿಮ್ಮ ಕರ್ಮದ ಅಕೌಂಟಿಂದ ಸರಿ ಮತ್ತು ತಪ್ಪು ಈ ಎಲ್ಲ ಬ್ಯಾಲೆನ್ಸ್ಗಳು ಈ ಸರ್ತಿ ನಿಮಗೆ ಸ್ವಲ್ಪ ಕಾಣಿಸುತ್ತೆ. ನಿಮ್ಮ ಕರ್ಮದ ಫಲಗಳು ಇಲ್ಲಿ ಕಾಣಿಸ್ತಾ ಇದೆ. ನವೆಂಬರ್ ತಿಂಗಳು ನಿಮಗೆ ಸರಿ ಮತ್ತು ತಪ್ಪು ಇದೆಲ್ಲದ್ರದ್ದು ತೂಕ ಹಾಕಿ ನಿಮಗೆ ರಿಸಲ್ಟ್ಗಳನ್ನು ಕೊಡುವಂತಹ ಸಮಯ. ಇನ್ನು ಮುಂದೆ ಏನೇನು ಒಳ್ಳೆ ವಿಚಾರಗಳಿದೆ ಅನ್ನೋದನ್ನು ಏಸ್ ಆಫ್ ಪೆಂಟಿಕಲ್ಸ್ ಮತ್ತು ದಿ ಸನ್ ಈ ಕಾರ್ಡ್ಗಳ ಮೂಲಕ ತಿಳ್ಕೊಳ್ಳೋಣ. ಹೊಸ ಆರಂಭಗಳು ನಡೀತಾ ಇದೆ. ನಿಮಗಾಗಿ ಏನು ಹೊಸದಾಗಿ ಶುರುವಾಗುವಂತಹ ಎಲ್ಲ ಸಿದ್ಧತೆಗಳು ನಡೀತಾ ಇದೆ ಯೂನಿವರ್ಸ್ನಲ್ಲಿ. ಏಸ್ ಆಫ್ ಪೆಂಟಿಕಲ್ಸ್ ನಿಮಗೆ ಹೊಸ ಜಾಬ್ ಸಿಗೋದಾಗಲಿ ಅಥವಾ ಇರೋ ಜಾಬ್ನಲ್ಲಿ ಏನೋ ಹೊಸದಾಗಿ ಆಯಾಮಗಳು ಬರುವಂಥದ್ದನ್ನು ಕೂಡ ಸೂಚಿಸ್ತಾ ಇದೆ. ಪ್ರಾಜೆಕ್ಟ್ಗಳು, ಬಿಸ್ನೆಸ್ ಗ್ರೋತು ಎಲ್ಲದೂ ಕೂಡ ಚೆನ್ನಾಗಿದೆ ಏಸ್ ಆಫ್ ಪೆಂಟಿಕಲ್ಸ್ನ ನೋಡ್ತಾ ಇದ್ದಾರೆ. ಹಾಗೆ ಹಣದ ಸ್ಟಡಿ ಫ್ಲೋ ಕೂಡ ಆಗುತ್ತೆ. ಮತ್ತು ನಿಮಗೆ ರೆಕಗ್ನೈಸೇಷನ್ ಅಂತ, ಅಂದರೆ ನಿಮ್ಮನ್ನು ಗುರುತಿಸುವಂತಹ ವಿಚಾರಗಳೇನು ಕೆಲಸದಲ್ಲಿ ಅದು ಕೂಡ ಚೆನ್ನಾಗಿದೆ ಅಂತ ಹೇಳ್ತಾರೆ. ದಿ ಸನ್ ಕಾರ್ಡು ನಿಮಗೆ ಆತ್ಮ ಪ್ರಜ್ಞೆಯಲ್ಲಿ ಕಾನ್ಫಿಡೆನ್ಸ್ ಇದೆ ಮತ್ತು ನಿಮಗೆ ಸಂತೋಷ ಕೊಡುತ್ತೆ ಅನ್ನೋದು ಕೂಡ ಹೇಳ್ತಾ ಇದೆ. ಮತ್ತು ನಿಮ್ಮ ಸಂಬಂಧಗಳು, ಅಂದರೆ ರಿಲೇಷನ್ಶಿಪ್ನಲ್ಲಿ ಸ್ವಲ್ಪ ಬಾಂಡಿಂಗ್ ಚೆನ್ನಾಗಾಗುತ್ತೆ. ಮತ್ತು ಸ್ನೇಹಿತರು, ನಿಮ್ಮ ಫ್ರೆಂಡ್ಶಿಪ್ ರಿಲೇಷನ್ಶಿಪ್ಗಳು ಹೇಗಿರುತ್ತೆ ಅಂತಂದರೆ ತುಂಬ ಚೆನ್ನಾಗಾಗುತ್ತೆ. ಮತ್ತು ಸಂಬಂಧಿಕರು ಕೂಡ ನಿಮಗೆ ತುಂಬ ಪ್ರೋತ್ಸಾಹ ಕೊಡ್ತಾರೆ. ಯಾವುದಾದ್ರು ವಿಚಾರಗಳಲ್ಲಿ ನೀವು ಸಂಬಂಧಿಕರದ್ದು ಸಹಾಯ ಏನಾದ್ರು ಕೇಳ್ತಾ ಇದ್ದೀರಾ ಅಂತಂದರೆ ನಿಮಗೆ ಸಂಬಂಧಿಕರಿಂದ ತುಂಬ ಪ್ರೋತ್ಸಾಹ ಅಥವಾ ಮತ್ತು ಸಪೋರ್ಟ್ ಕೂಡ ಸಿಕ್ಕುತ್ತೆ. ಮತ್ತು ನೀವು ಮುಂಚೆ ಹಾರ್ಡ್ ವರ್ಕ್ ಮಾಡಿದ್ದೇ ಆಗಿದ್ದಲ್ಲಿ ನಿಮಗೆ ಈಗ, ಅಂದರೆ ನವೆಂಬರ್ನಲ್ಲಿ ನಿಮಗೆ ರಿವಾರ್ಡ್ಸ್, ಅಂದರೆ ನಿಮಗೆ ರೆಕಗ್ನೈಸೇಷನ್ ಆಗಲಿ ಅಥವಾ ಅದಕ್ಕೊಂದು ಪುರಸ್ಕಾರ ಆಗಲಿ ಖಂಡಿತ ಸಿಗುತ್ತೆ. ಈಗ ನಾವು ನೋಡೋಣ ವಾರ್ನಿಂಗ್ಸ್ ಮತ್ತು ಚಾಲೆಂಜಸ್ನ. ವಾರ್ನಿಂಗ್ಸ್ ಮತ್ತು ಚಾಲೆಂಜಸ್ಗೆ 2 ಕಾರ್ಡ್ ಬಂದಿದೆ, 5 ಆಫ್ ಸ್ವಾರ್ಡ್ಸ್ ಮತ್ತು ದ ಮೂನ್. ಮೈಂಡ್ ಕಾನ್ಫ್ಲಿಕ್ಟ್ಸು, ಈಗೋಗಳನ್ನು ನೀವು ಬಿಡಬೇಕಾಗಿ ಬರುತ್ತೆ ಈ ತಿಂಗಳು. ಏಕೆಂದರೆ ನಿಮಗೆ ನಿಮ್ಮ ಸ್ವಯಂ ಪ್ರತಿಷ್ಠೆ ಇರ್ಬೋದು ಅಥವಾ ಇನ್ನೊಬ್ಬರು ನಿಮಗೆ ಹರ್ಟ್ ಮಾಡಿದಾಗ ನಿಮಗೆ ಬರೋ ಕೋಪ ಇರ್ಬೋದು, ಇದೆಲ್ಲದು ನಿಮಗೆ ಈ ತಿಂಗಳು ತುಂಬ ತೊಂದರೆಗಳನ್ನ ಕೊಡುತ್ತೆ. 5 ಆಫ್ ಸ್ವಾರ್ಡ್ಸ್ ಹೇಳ್ತದೆ ಆರ್ಗ್ಯುಮೆಂಟ್ಗಳು, ಅಂದರೆ ಯಾರಾದರೂ ನಿಮಗೆ ಸುಮ್ಮನೆ ರೇಗಿಸ್ತಾರೆ, ಆಗ ನಿಮಗೆ ಆ ರೇಗಿಸೋದ್ರಿಂದ ಕೋಪ ಬರುತ್ತೆ. ಆ ಥರದ್ರಿಂದ ನಿಮಗೆ ಕೋಪ ತಾಪಗಳಲ್ಲಿ ಕರ್ಕೊಂಡೋಗುತ್ತೆ, ಜಗಳ ಆಡೋದಕ್ಕೆ ಕರ್ಕೊಂಡೋಗುತ್ತೆ. ಸೊ ಇದರಲ್ಲಿ ನೀವು ನಿಮ್ಮ ಎನರ್ಜಿನ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಾ ಇದೆ. ದ ಮೂನ್ ಕಾರ್ಡ್ ಹೇಳುತ್ತೆ ಕನ್ಫ್ಯೂಷನ್ಸು, ಡೌಟ್ಗಳು ಮತ್ತು ಭಯಗಳು ಈ ತಿಂಗಳಲ್ಲಿ ಬರ್ತಾ ಇದೆ. ಈ ತಿಂಗಳಲ್ಲಿ ನೀವು ಇನ್ಸೆಕ್ಯೂರಿಟಿ ಫೀಲಿಂಗ್ ಆಗ್ತೀರಾ ಮತ್ತು ಇಲ್ದಲೇ ಇರೋದನ್ನು ಇದೆ ಅಂತ ಕಲ್ಪಿಸ್ಕೋತೀರಾ. ಇನ್ಸೆಕ್ಯೂರಿಟಿ ಯಾಕೆ ಬರ್ಬೋದು, ಈಗ ನೀವು ಯಾರಿಗೂ ಪ್ರಪೋಸ್ ಮಾಡಿರ್ತೀರಾ ಅಥವಾ ನೀವು ಯಾರ ಹತ್ರನೋ ಏನೋ ಒಂದು ವಿಚಾರಕ್ಕೆ ನೀವು ಅವ್ರದ್ದು ಒಪಿನಿಯನ್ ಕೇಳಿರ್ತೀರಾ, ಅವ್ರು ಏನು ಅಂದ್ಕೊಂಡ್ರೋ ಏನೋ, ಅವರಿಂದ ಏನು ತೊಂದರೆ ಆಗುತ್ತೋ ಏನೋ, ಎಲ್ಲೋ ಅಥವಾ ಜಗಳಕ್ಕೆ ಹೋಗಿರ್ತೀರ, ಜಗಳ ಆಗೇ ಬಿಡುತ್ತೆ. ಆ ಜಗಳದಿಂದ ಏನು ಪ್ರಾಬ್ಲಮ್ಸ್ ಬರುತ್ತೋ ಏನೋ, ಏನಾಗುತ್ತೆ ಅದನ್ನು ಸ್ವಲ್ಪ ಥಿಂಕ್ ಮಾಡಿ ಸಾರ್ಟ್ಔಟ್ ಮಾಡ್ಕೊಳ್ಬೇಕು, ಒಪ್ಕೊಳ್ಳೋಣ. ಆದರೆ ಓವರ್ ಥಿಂಕ್ ಬೇಡ ಮತ್ತು ಇನ್ಸೆಕ್ಯೂರಿಟಿ ಬೇಡ, ಏನಾಗ್ಬಿಡುತ್ತೆ ಅನ್ನೋ ಭಯ ಬೇಡ. ಮತ್ತು ಏನಾದರೂ ಆಗಿಬಿಟ್ಟು ನನಗೆ ತೊಂದರೆ ಮಾಡೇ ಬಿಡ್ತಾರೆ ಅನ್ನೋ ಏನೇನೋ ಇಮ್ಯಾಜಿನೇಷನ್ ಮಾಡಿಕೊಂಡು ತುಂಬ
ತಲೆನೋವನ್ನ ತಂದ್ಕೊಳ್ಳೋದಕ್ಕಿಂತ ಬ್ಯಾಲೆನ್ಸ್ಡ್ ಆಗಿ ಯೋಚನೆ ಮಾಡೋದು, ಯಾರಾದರೂ ಮೆಂಟರ್ ಥ್ರೂ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋ ಟ್ರೈ ಮಾಡೋದು ತುಂಬ ಒಳ್ಳೆಯದು. ಯಾವುದೇ ನಿರ್ಧಾರ ತಗೊಳ್ಳೋಕ್ಕೂ ಮೊದಲು ಕ್ಲಿಯರ್ ಆಗಿ ಅರ್ಥ ಮಾಡಿಕೊಂಡು ತಗೊಳ್ಳಿ. ಯಾರ್ದಾದ್ರೂ ಸಹಾಯ ಬೇಕಂದರೆ ದಯವಿಟ್ಟು ಕೇಳಿ ಅವರಿಂದ ಅರ್ಥ ಮಾಡ್ಕೊಳ್ಳಿ. ವಾರ್ನಿಂಗ್ಸ್ ಮತ್ತು ಚಾಲೆಂಜಸ್ನ ದಯವಿಟ್ಟು ಅರ್ಥ ಮಾಡಿಕೊಂಡು ನವೆಂಬರ್ ತಿಂಗಳಲ್ಲಿ ಸುಖ, ಸಂತೋಷ, ನೆಮ್ಮದಿ ಏನಿದೆ ಅದನ್ನು ಅನುಭವಿಸೋದಕ್ಕೆ ನೀವು ಸಿದ್ಧರಾಗಬೇಕು. ನಾನು ಸ್ಪೆಸಿಫಿಕ್ಕಾಗಿ ಈಗ ಕೆರಿಯರ್ ಮತ್ತು ಫೈನಾನ್ಸಲ್ಲಿ ನವೆಂಬರ್ ಹೇಗಿರುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ. ಕೆರಿಯರ್ನಲ್ಲಿ ಆಪರ್ಚುನಿಟೀಸು ಜಾಸ್ತಿ ಆಗ್ತಾ ಇದೆ. ಅಂದರೆ ಪೇಷನ್ಸ್ ಇದ್ದರೆ ಮಾತ್ರ. ನೀವು ಪೇಷನ್ಸ್ ಇಟ್ಕೊಂಡಿರ್ಬೇಕಂದ್ರೆ ತಾಳ್ಮೆ ಇರಬೇಕು. ದಿ ಎಂಪರರ್ ಮತ್ತು ಏಸ್ ಆಫ್ ಪೆಂಟಿಕಲ್ಸ್ ಎನರ್ಜಿ ಕಾರ್ಡ್ಗಳು ಏನು ಹೇಳ್ತದೆ ಅಂದರೆ ಪ್ರಮೋಷನ್ ಆಗೋ ಚಾನ್ಸಸ್ ಇರುತ್ತೆ. ಯಾರು ಹಾರ್ಡ್ ವರ್ಕ್ ಮಾಡಿರ್ತಾರೋ ಅವರಿಗೆ ಲೀಡರ್ಶಿಪ್ ರೋಲ್ಗಳು ಸಿಗುತ್ತೆ. ಮತ್ತು ಪಾರ್ಟ್ನರ್ಶಿಪ್ ಡೀಲ್ಸ್ಗಳಿಗೆ ಕ್ಲಾರಿಟಿ ಇರಬೇಕು. ನೀವೇನಾದರೂ ಕ್ಲಿಯರ್ ಆಗಿ ನಿಮಗೆ ಪಾರ್ಟ್ನರ್ಶಿಪ್ ಬೇಕು ಅಂತ ನೀವೇನಾದ್ರು ಕೇಳಿದರೆ ಅದು ಕೂಡ ನಿಮಗೆ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಫೈನಾನ್ಸಲ್ಲಿ ಅಂದರೆ ಹಣದ ವಿಚಾರದಲ್ಲಿ ಸ್ಟೇಬಿಲಿಟಿ ಇದೆ. ಅಂದರೆ ನೀವು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರೋ ಐಟಮ್ಸ್ಗಳನ್ನ ತೊಗೊಳ್ಳೋದನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅನ್ನೆಸೆಸರಿಯಾಗಿ ತುಂಬ ಎಕ್ಸ್ಪೆಂಡಿಚರ್ಗಳನ್ನ ಮಾಡ್ಕೊಳ್ಬೇಡಿ. ಇನ್ವೆಸ್ಟ್ಮೆಂಟ್ ಏನು ಮಾಡ್ತಾ ಇದ್ದೀರಾ ಅದ್ರ ಮೇಲೆ ಪ್ರಾಪರ್ ಡಿಸಿಷನ್ಸ್ ತಗೊಂಡು ಮಾಡಬೇಕಾಗಿ ಬರುತ್ತೆ. ಲವ್ ಮತ್ತು ರಿಲೇಷನ್ಶಿಪ್ನಲ್ಲಿ ಏನು ಹೇಳ್ತಾ ಇದೆ ಕಾರ್ಡ್ಗಳಂದರೆ ದ ಸನ್ ಕಾರ್ಡ್ ಏನು ಹೇಳುತ್ತೆ ಅಂದರೆ ಸ್ವಲ್ಪ ಸುಖ, ಸಂತೋಷ ಎಲ್ಲದೂ ಈ ಸನ್ ಕಾರ್ಡಲ್ಲಿ ಕಾಣಿಸ್ಕೊತಾ ಇದೆ. ಸಿಂಗಲ್ ಆಗಿದ್ದವ್ರಿಗೆ ನವೆಂಬರ್ನಲ್ಲಿ ಲವ್ ಪ್ರಪೋಸಲ್ಗಳು ಕೂಡ ಬರೋ ಚಾನ್ಸಸ್ ಇದೆ. ಮತ್ತು ಕನೆಕ್ಷನ್ಗಳು ನಿಮಗೆ ಚೆನ್ನಾಗಾಗುತ್ತೆ. ನಿಮಗೆ ಪ್ರಪೋಸಲ್ ಕನೆಕ್ಷನ್ಗಳು ಚೆನ್ನಾಗಾಗುತ್ತೆ. ಎಕ್ಸಿಸ್ಟಿಂಗ್ ಅಂದರೆ ಈಗ ಆಲ್ರೆಡಿ ಇರೋ ಕಪಲ್ಸ್ಗಳಿಗೆ ಹೊರಗಡೆ ಹೋಗೋ ಚಾನ್ಸಸ್ ಇದೆ. ಅಂದರೆ ನೀವೆಲ್ಲಾದರೂ ಟ್ರಿಪ್ ಹೋಗ್ತೀರಾ, ಎಮೋಷ್ನಲ್ ಬಾಂಡಿಂಗ್ಗಳು ಸ್ವಲ್ಪ ಚೆನ್ನಾಗಾಗುತ್ತೆ. ಇನ್ನೂ ಆಳವಾಗಿ ಬೆಳೆಯುತ್ತೆ ನಿಮ್ಮ ಪ್ರೀತಿಯ ಬೇರು. ಹಾಗೆ ದ ಮೂನ್ ಕಾರ್ಡ್ ಏನು ಹೇಳುತ್ತೆ ಲವ್ ಮತ್ತು ರಿಲೇಷನ್ಶಿಪ್ ಅಂತಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳೇನಾದರೂ ಬಂತು ಅಂತಂದರೆ ದಯವಿಟ್ಟು ಕಾಮಾಗಿದ್ಬಿಟ್ಟು ಕಮ್ಯುನಿಕೇಷನ್ಗಳನ್ನ ಕರೆಕ್ಟಾಗಿ ಮಾತಾಡಿಕೊಂಡು ಸರಿಯಾದ ನಿರ್ಧಾರಗಳನ್ನ ತಗೊಳ್ಳಿ. ಸ್ಪಿರಿಚುವಲ್ ಗೈಡೆನ್ಸ್ ಏನಿದೆ ಅನ್ನೋದನ್ನು ಜಸ್ಟಿಸ್ ಕಾರ್ಡ್ನಲ್ಲಿ ನೋಡೋಣ. ಜಸ್ಟಿಸ್ ಕಾರ್ಡ್ ಹೇಳುತ್ತೆ ಕರ್ಮದ ಪಾಠ ಈ ತಿಂಗಳು ನಿಮಗೆ ತಿಳ್ಕೊತೀರಾ. ನೀವೇನು ಮಾಡಿದ್ರೋ ಅದರದ್ದು ಫಲ ನವೆಂಬರ್ನಲ್ಲಿ ಸಿಗುತ್ತೆ. ನೀವು ಬಿತ್ತಿದ್ದನ್ನು ನೀವೇ ಕೊಯ್ಬೇಕು. ಮೆಡಿಟೇಷನ್ ಮಾಡಿ, ಈಗೋ ಬಿಡಿ, ಸತ್ಯ ಹೇಳಿ, ಸತ್ಯದ ಮೇಲೆ ನಿಂತ್ಕೊಳ್ಳಿ. ಯೂನಿವರ್ಸ್ ನಿಮಗೆ ಟೆಸ್ಟ್ ಕೊಡ್ಬೋದು, ಆದರೆ ಅದರಲ್ಲಿ ನಂಬಿಕೆ ಇರಲಿ. ನಿಮ್ಮನ್ನು ಯೂನಿವರ್ಸ್ ಯಾವತ್ತೂ ಕೈ ಬಿಡೋದಿಲ್ಲ. ಅದ್ರ ಮೇಲೆ ನಿಮ್ಗೆ ಯಾವತ್ತೂ ನಂಬಿಕೆ ಇರಬೇಕು. ಭಗವದ್ಗೀತೆ ಏನು ಹೇಳುತ್ತೆ ಅಂದರೆ ಯೋಗಸ್ಥ ಕುರು ಕರ್ಮಾಣಿ ಸಂಗಮ್ ತ್ಯಕ್ತ್ವ ಧನಂಜಯ, ಫಲದ ಆಸೆ ಬಿಟ್ಟು ಕರ್ತವ್ಯ ಮಾಡಿ. ಈಗ ರೆಮಿಡೀಸ್ ಮತ್ತು ಟಿಪ್ಸ್ಗಳೇನಿದೆ ಅಂತ ನೋಡೋಣ. ಭಾಗ್ಯದ ಬಣ್ಣ ಕೆಂಪಿದೆ ಮತ್ತು ಚಿನ್ನದಂತಹ ಹಳದಿ ಬಣ್ಣ. ಭಾಗ್ಯದ ಸಂಖ್ಯೆಗಳು 1 ಮತ್ತು 9. ನೀವು ಯಾವುದಾದ್ರೂ ಒಂದು ವಿಚಾರದಲ್ಲಿ ಲೋ ಫೀಲ್ ಆಗ್ತಾ ಇದ್ರೆ ದಯವಿಟ್ಟು ಈ ಅಫರ್ಮೇಷನ್ನ ಹೇಳ್ಕೊಳ್ಳಿ. ನಾನು ನನ್ನ ಶಕ್ತಿ, ಧೈರ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೀತಾ ಇದ್ದೀನಿ. ನಾನು ನನ್ನ ಶಕ್ತಿ, ಧೈರ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೀತಾ ಇದ್ದೀನಿ ಅಂತ 1 ಸಾರ್ತಿ ಪ್ರತಿದಿನ ಹೇಳ್ಕೊಳ್ಳಿ. ಹಾಗೆ ಸ್ಪಿರಿಚುವಲ್ ಆಗಿ ಬೇರೆ ಏನಾದರೂ ಉಪಾಯ ಮಾಡ್ಬೋದಾ ಅಂತಂದರೆ ಮಂಗಳವಾರದ ದಿನ ಹನುಮಾನ್ ಚಾಲಿಸನ ಹೇಳ್ಕೊಳ್ಳಿ. ಸೂರ್ಯ ದೇವರಿಗೆ ಪ್ರತಿದಿನ ಬೆಳಗ್ಗೆ ಅರ್ಘ್ಯನ ಕೊಡಿ. ಅಂದರೆ ತುಳಸಿ ಕಟ್ಟೆ ಹತ್ರ ನಿಂತ್ಕೊಂಡು, ನಿಮ್ಮ ಮನೆಯಲ್ಲಿ ತುಳಸಿ ಕಟ್ಟೆ ಇಲ್ಲ ಅಂತಂದರೆ ಓಕೆ, ಇದ್ದಾಗ ನೀವು ಸೂರ್ಯದೇವನಿಗೆ ತಾಮ್ರದ ಚೊಂಬಿನಲ್ಲಿ ನೀರನ್ನು ಇಟ್ಕೊಂಡು ಸ್ವಾಮಿಗೆ ನಮಸ್ಕರಿಸಿ ಆ ನೀರನ್ನು ನೀವು ತುಳಸಿ ಗಿಡಕ್ಕೆ ಬಿಡೋದ್ರಿಂದ 2 ಫಲ ಸಿಗುತ್ತೆ. ಒಂದು ತುಳಸಿ ಮಾತೆಯಿಂದ ಆಶೀರ್ವಾದ, ಹಾಗೆ ಸೂರ್ಯದೇವರಿಂದ ಆಶೀರ್ವಾದ. 8ನೇ ತಾರೀಕು ನವೆಂಬರ್ ಮತ್ತು 23ನೇ ತಾರೀಕು ನವೆಂಬರ್ ನಿಮಗೆ ತುಂಬ ಚೆನ್ನಾಗಿದೆ. ಈ ದಿನಗಳಲ್ಲಿ ನಿಮಗೆ ಏನೇ ನಿಮ್ಮ ತಲೆಯಲ್ಲಿ ಒಳ್ಳೆ ವಿಚಾರಗಳು, ಅಂದರೆ ನಿಮಗೆ ಯೂನಿವರ್ಸ್ ಆ ದಿನಗಳಲ್ಲಿ ಒಳ್ಳೆ ವಿಚಾರಗಳನ್ನು ಅಥವಾ ಒಳ್ಳೆ ಐಡಿಯಾಗಳನ್ನು ನಿಮಗೆ ಪುಷ್ ಮಾಡುತ್ತೆ. ನಿಮಗೇನೇ ಗೈಡೆನ್ಸ್ ಸಿಕ್ಕಿದ್ರು ಅದನ್ನು ನೀವು ಬರೆದಿಟ್ಕೊಳ್ಳಿ. ಹಾಗೆ ನೀವು ಈ ಪರ್ಟಿಕ್ಯುಲರ್ ಡೇಸ್ಗಳಲ್ಲಿ ಮನೆಯಲ್ಲಿ ಎಷ್ಟು ಟೈಮ್ ಆದರೂ ಆಯಿತು, 2 ಅವರ್ ಆಗಲಿ ಅಥವಾ 1 ಅವರ್ ಆಗಲಿ ಮೆಡಿಟೇಷನ್ ಮಾಡಿ. ಮತ್ತು ಪ್ರಕೃತಿ ಮೇಲೆ ಗ್ರ್ಯಾಟಿಟ್ಯೂಡ್ ಇಟ್ಕೊಳ್ಳಿ, ಅಂದರೆ ಸ್ವಲ್ಪ ಗೌರವ ಇಟ್ಕೊಳ್ಳಿ. ಆ ದಿನಗಳು ನಿಮಗೆ ತುಂಬ ಒಳ್ಳೆ ವಿಚಾರಗಳನ್ನು ತಂದುಕೊಡ್ತಾ ಇದೆ. ವೀಕ್ಷಕರೇ, ನವೆಂಬರ್ ತಿಂಗಳು ನಿಮಗೆ ಧೈರ್ಯ, ಸ್ಥೈರ್ಯ, ಎನರ್ಜಿನ ಕೊಡ್ತಾ ಇದೆ. ಕರ್ಮ ನಿಮ್ಮ ಹಾನೆಸ್ಟ್, ಅಂದರೆ ನಿಮ್ಮ ಪ್ರಾಮಾಣಿಕತೆಯನ್ನು ಟೆಸ್ಟ್ ಮಾಡ್ತಾ ಇದೆ. ಭಗವದ್ಗೀತೆ ಹೇಳೋದನ್ನು ಕರ್ಮಣ್ಯವಾಧಿಕಾರಸ್ತೆ ಮಾ ಫಲೇಷು ಕದಾಚನ, ಈ ಮಾತನ್ನು ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಅಂದರೆ ಕೆಲಸ ನಿನ್ನ ಹಕ್ಕು, ಫಲದ ಆಸೆ ನಿನ್ನ ಕರ್ತವ್ಯ ಅಲ್ಲ. ಅದರಿಂದ ನಂಬಿಕೆ ಇರಲಿ, ಸೆಲ್ಫ್ ಡಿಸಿಪ್ಲಿನ್ ಇಟ್ಕೊಳ್ಳಿ. ಏನೇ ಆಗಲಿ ಭಗವಂತನ ಪಾದಗಳನ್ನು ನಂಬಿರೋದನ್ನು ಮಾತ್ರ ಬಿಡಕ್ಕೆ ಹೋಗ್ಬೇಡಿ. ಫಲ ಖಂಡಿತ ಸಿಕ್ಕೇ ಸಿಗುತ್ತೆ.
ಮೇಷರಾಶಿಯವರೇ, ಈ ನವೆಂಬರ್ ಪ್ರಿಡಿಕ್ಷನ್ ಹೇಗಿತ್ತು? ನಿಮ್ಮ ಅನುಭವನ ಕಮೆಂಟ್ನಲ್ಲಿ ಬರೀರಿ. ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಮುಂದಿನ ತಿಂಗಳ ವಿಡಿಯೋನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಮೇಲೆ ಗಮನ ಇರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಶ್ರೀ ಕೃಷ್ಣಾರ್ಪಣ ಮಸ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ವೀಕ್ಷಕರೇ. ಥ್ಯಾಂಕ್ ಯು.